बीजापुर में जी परमेश्वर के इस्तीफा की मांग को लेकर भारतीय जनता युवा मोर्चा ने एसपी कार्यालय को घेरावा की कोशिश की। बेंगलुरु के परप्पन आग्रह जेल में आतंकवादियों को दी जा रही सुविधा के खिलाफ भारतीय जनता युवा मोर्चा ने कांग्रेस सरकार का विरोध जोरदार प्रदर्शन किया। मोर्चा कार्यकर्ताओं का कहना है कि जो लोग कानून तोड़कर जेल के अंदर पहुंचे हैं उन्हें जेल में लग्जरी सुविधाएं देना बिल्कुल गलत है। इस मुद्दे को लेकर विजयपुर में कार्यकर्ताओं ने एसपी ऑफिस के सामने धरना प्रदर्शन करते हुए जी परमेश्वर के इस्तीफा की मांग की। इस दौरान कार्यकर्ताओं ने कांग्रेस सरकार के खिलाफ नारेबाजी की और कहा कि राज्य की कांग्रेस सरकार पूरी तरह से विफल हो चुकी है। हमारे माध्यम से बात करते हुए प्रदर्शकों ने कहा कि आतंकवादियों को जेल में मिल रही सुविधा देश की सुरक्षा के लिए खतरा है और सरकार को तुरंत कदम उठाना चाहिए। ಭಾಳ ಒಟ್ಟಾರೆಯಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಿದೆ ಇವತ್ತು ಜನರು ನೋಡ್ತಾ ಇದ್ದಾರೆ। ಒಟ್ಟಾರೆ ಅವರು ದೇಶ ದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡೋದು ಜಿ ಪರಮೇಶ್ವರ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು। ಕಾರಣ ರಾಜ್ಯಾತೀತ ಪರಪ್ಪನಸಾಗರ ಜೈಲಿನಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಹೊರಗಡೆ ಪಾಕಿಸ್ತಾನ ಘೋಷಣೆ ಕೂಗಿದ್ರೆ ಅವರು ಸಮರ್ಥನೆ ಮಾಡ್ಕೋತಾರೆ ಅವ್ರ ಬಗ್ಗೆ ಒಂದು ಅಧಿವೇಶನ ಸಂದರ್ಭದಲ್ಲಿ। ಈಗ ಅನೇಕ ವಿಷಯಗಳನ್ನು ತಗೊಂಡ್ರಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 25 ವರ್ಷಗಳವರು ಸಾದಿಕ್ ಒಬ್ಬ ಕೈಪಲ್ಲೆ ಮಾರ್ಕೊಂಡು ಇಲ್ಲಿದ್ದ ಏನು ಗೃಹ ಇಲಾಖೆದವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ। ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ದ್ರೋಹಿಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂಡು ಬೇರೆ ದೇಶ ಪ್ರೇಮ ಅವ್ರ ಬಗ್ಗೆ ಅಭಿಮಾನ ಇಲ್ಲ। ಅದು ನಮ್ಮ ಭಾಳ ನೋವಿನ ಸಂಗತಿ। ಇದಕ್ಕೆ ನಾವು ಖಂಡಿಸ್ತೇವೆ। ಯುವ ಮೋರ್ಚಾ ಜಿಲ್ಲೆಯಿಂದ ಇವತ್ತು ನಾವು ದೊಡ್ಡ ಪ್ರಮಾಣ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ। SP ಆಫೀಸ್ ಮುತ್ತಿಗೆ ಹಾಕಿದ್ದೇವೆ। ಗೃಹ ಇಲಾಖೆಯವರು ಮತ್ತು ಜಿ ಪರಮೇಶ್ವರ್ ರಾಜೀನಾಮೆ ಕೊಡಬೇಕಂತ ನಾವು ಯುವ ಮೋರ್ಚಾ ಮುಖಾಂತರ ಆಗ್ರಹ ಮಾಡ್ತೇವೆ। ರಾಘವೇಂದ್ರ ಕಾಪ್ಸೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ। ಜನತಾ ಪಾರ್ಟಿ ಯುವ ಮೋರ್ಚಾ ಕರೆ ಮೇರೆಗೆ ರಾಜ್ಯಾದ್ಯಂತ ಈ ರೀತಿ ಪ್ರತಿಭಟನೆಗಳನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ। ವಿಶೇಷವಾಗಿ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಯಾಕೆ ಮುತ್ತಿಗೆ ಹಾಕೇವೆ ಅಂದ್ರೆ ಮೊನ್ನೆ ದಿವಸ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಏನ ಸಾದಿಕ್ ಎಂಬ ಉಗ್ರಗಾಮಿ ಇರ್ಬೋದು ಅಥವಾ ಉಮೇಶ್ ರೆಡ್ಡಿ ವಿಕೃತ ಕಾಮಿ ಈ ರೀತಿ ಜೈಲಿನಲ್ಲಿ ಇರುವಂತ ಕೈದಿಗಳಿಗೆ ರಾಜ್ಯಾತೀತವಾಗಿ ಮೊಬೈಲ್ಗಳಿರ್ಬೋದು ಟಿವಿಗಳಿರ್ಬೋದು ಈ ರೀತಿ ವಿಡಿಯೋಗಳು ವೈರಲ್ ಆಗಿದಾವೆ। ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡ್ತಾ ಇದ್ದೇವೆ। ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹತ್ತನೇ ಮೊಬೈಲ್ ಐತಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗೈತಿ, ನಮ್ಮ ಗೃಹ ಮಂತ್ರಿಗಳು ಸಮರ್ಥರಿದ್ದಾರೋ ಅಸಮರ್ಥರಿದ್ದಾರೋ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತದೆ ಕೂಡಲೇ। ಅದೇ ರೀತಿ ಮೊನ್ನೆ ಕೂಡ ಅನೇಕ 15 ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಕಣ್ಮರೆಸಿಕೊಂಡಂತ ಒಬ್ಬ ಉಗ್ರವಾದಿಗಳನ್ನ 15 ವರ್ಷಗಳ ನಂತರ ಬಂಧಿಸಿದ್ದು ನಮ್ಗೆಲ್ಲ ಗೊತ್ತಿದೆ। ಅದಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ। ಏನು ಜೈಲಿನಲ್ಲಿ ಇರುವಂತ ಕೈದಿಗಳಿಗೆ ಜೈಲ್ ಐತೋ ಅಥವಾ ರೆಸಾರ್ಟ್ ಐತೋ ಅನ್ನೋದು ಪ್ರಶ್ನೆ ಉದ್ಭವ ಆಗತೈತಿ। ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಈ ರೀತಿ ಮತ್ತೊಮ್ಮೆ ಈ ರೀತಿ ಕೃತ್ಯಗಳಾಗದಂತೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ನಿಗಾ ವಹಿಸಬೇಕಂತೇಳಿ ರಾಜ್ಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ। ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ। ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನಮ್ಮ ಪೇರೆಂಟ್ ಬಾಡಿಯ ಪದಾಧಿಕಾರಿಗಳು ಸೇರಿದ ವಿಷಯ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೃತ್ಯ ನಡೆದಿದೆ। ನಮ್ಗೆಲ್ಲ ಗೊತ್ತಿರಬಹುದು, ತಮ್ಮ ಮೀಡಿಯಾ ಮುಖಾಂತರ ನಮ್ಗೆ ಗೊತ್ತಾಗಿದೆ। ಅದು ಏನಪ್ಪಾ ಅಂತಂದ್ರ ಜೈಲುಗಳು ರೆಸಾರ್ಟ್ ಆಗಿ ಕನ್ವರ್ಟ್ ಆಗತ್ತವೆ ಇವತ್ತಿನ ದಿವಸದಾಗ। ರೆಸಾರ್ಟ್ ಅನ್ಬಹುದು, ಅದಕ್ಕೆ ಪಬ್ ಡ್ಯಾನ್ಸ್ ಅನ್ಬಹುದು, ಏನೇ ಇರ್ಬೋದು। ನಿನ್ನೆ ಆಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿಗೂ ಇವ್ರದೇ ಇಲ್ಲಿಂದ ಸಹಕಾರ ಇರಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅಲ್ಲಿ ಅವರಿಗೆ ಎಲ್ಲಾನು ಲ್ಯಾಪ್ಟಾಪ್, ಮೊಬೈಲ್, ಉಗ್ರರಿಗೆ, ರೇಪಿಸ್ಟ್ಗಳಿಗೆ ಇಂಥ ಕೃತ್ಯಗಳು ಮಾಡಕ್ ಅವ್ರಿಗೆ ಎಲ್ಲಾನು ಸಹಕರಿಸ್ತದೆ ಸರ್ಕಾರ। ಅದಕ್ಕೆ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ನಮ್ಮ SP ಅವರಿಗೆ ಮನವಿ ನೀಡಲಾಕ್ ಬಂದಿದ್ದೀವಿ। ಯಾಕಪ್ಪ ಅಂದ್ರೆ ಇಂದಿನ ಇತಿಹಾಸ ತೆಗೆದು ನೋಡಿದಾಗ ನಮ್ಮ ವಿಜಯಪುರ ಜಿಲ್ಲೆ ಒಳಗಡೆ ಸಾಕಷ್ಟು ಭಯೋತ್ಪಾದನೆ ಘಟನೆಗಳಾಗುವಂತ ಸಹಕರಿಸುವಂತ ಎಲ್ಲ ಕೈದಿಗಳು ಇಲ್ಲಿ ಬಂದು ಹೋಗಿದಾರ, ಇಲ್ಲಿ ಅದಾರ। ಅದಕ್ಕೆ ಇದು ನಮ್ದು ಬಹಳ ಒಂದು ಬ್ಯಾಡ್ಲಕ್ ಅನ್ಕೋಬೇಕು। ಮುಂದಿನ ದಿನದೊಳಗ ಈ ಒಂದು ಯಾವುದೂ ಇಂಥ ಕೃತ್ಯ ಆಗಬಾರ್ದಂತ ಖಂಡಿಸಿ ಇವತ್ತಿನ ದಿವಸ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲ ಹಿರಿಯರ ಜೊತೆಗೆ ಬಂದು SP ಅವ್ರ ಮನವಿ ಕೊಟ್ಟಿದ್ದೀವಿ। ಅದೇ ಮುಖಾಂತರ ನಾವು ನಮ್ಮ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಈ ಕೃತ್ಯವನ್ನು ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆಲ್ಲಾನು ಸಹಕಾರ ಬಂದ್ ಮಾಡಬೇಕು, ದೇಶದ ವಿರೋಧ ಚಟುವಟಿಕೆಗಳಿಗೆ ನಿಂದಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ। ಶ್ರೀಧರ್ ಬಿಜರ್ಗಿ, ಇಂದಿನ ನಿಕಟಪೂರ್ವ ಜಿಲ್ಲಾ ಉಪಾಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ।
ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದಾದಾಗಿರಿ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಅಸಮರ್ಥ ಗೃಹ ಮಂತ್ರಿಗೆ, ಪರಮೇಶ್ವರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸಮರ್ಥ ಡಿ ಕೆ ಶಿವಕುಮಾರ್ ಅವರಿಗೆ.